Hi everyone, welcome back to Runes Divination Kannada. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು, ರೂನ್ಸ್ ಕಡೆಯಿಂದನೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಡೆಫಿನೆಟ್ಲಿ ತೊಗೋಬೋದು. ಹಾಗೆ ಕೋರ್ಸಸ್, ಟ್ಯಾರೋ ರೀಡಿಂಗ್ ಕೋರ್ಸ್, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್, ಹೀಗೆ ತುಂಬ ಕೋರ್ಸಸ್ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಆ್ಯಂಡ್ ಇವತ್ತಿನ ರೂನ್ಸ್ ರೀಡಿಂಗ್ ಯಾವುದ್ರ ಬಗ್ಗೆ ಅಂತ ಅಂದರೆ, ನಿಮ್ಮ ಪರ್ಸನ್ ಅವರ ಮನದಾಳದ ಮಾತು ಏನಿದೆ, ಸೊ ಇಲ್ವಾ, ಇದೆಯಾ, ಅವ್ರಿಗೂ ನಿಮ್ಮ ಹತ್ರ ಮಾತಾಡಬೇಕು ಅಂತ ಇಷ್ಟ ಇದೆಯಾ, ಅದರ್ವೈಸ್ ಅವ್ರ ಫೀಲಿಂಗ್ಸ್ ಏನಿದೆ, ಸೊ ಈ ಥರ ನೋಡೋಣ. ಆ್ಯಂಡ್ ನೀವು ಡೇ ಆ್ಯಂಡ್ ನೈಟ್ ಥಿಂಕ್ ಮಾಡ್ತಾ ಇರ್ತೀರ, ಸೊ ಅವರು ಏನು ಯೋಚನೆ ಮಾಡ್ತಾರೆ, ಈ ಸಂಬಂಧದ ಬಗ್ಗೆ ಯಾವ ಆ್ಯಕ್ಷನ್ ಅವರು ತೊಗೋಬೇಕು ಅನ್ಕೋತಾ ಇದ್ದಾರೆ ಅಥವಾ ತೊಗೊಳ್ಬೇಕು ಅನ್ಕೋತಾ ಇಲ್ವಾ ನೋಡೋಣ. ಆ್ಯಂಡ್ ಆಲ್ಸೋ ಇನ್ ಕೇಸ್ ನೀವೇನಾದರೂ ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇರೋರು ನನಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಐಲ್ ಪಿಕ್ 2 ರೂನ್ಸ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಫೀಲಿಂಗ್ಸ್ ಬಗ್ಗೆ. ಓಕೆ, ಆ್ಯಂಡ್ ನಿಮ್ಮ ಪಾರ್ಟ್ನರ್ ನಿಮ್ಮ ಥರನೇ ಥಿಂಕ್ ಮಾಡ್ತಾರಾ? ಇಲ್ಲಿ ನೀವು ಮಾತ್ರ ತುಂಬ ಡೇ ಆ್ಯಂಡ್ ನೈಟ್ ಥಿಂಕ್ ಮಾಡ್ತಾಯಿದ್ದೀರಾ. ಸೊ ಒಂದು ರೂನ್ ನಿಮಗಾಗಿ ತಗೊಳ್ತೀನಿ, ನಿಮ್ಮ ಲೈಫ್ಗೆ ಒಂದು ಗೈಡೆನ್ಸ್, ಈ ರಿಲೇಷನ್ಶಿಪ್ಪಲ್ಲಿ ಏನು ಮಾಡಬೇಕು ಅಂತ. ಹಾಗೆ ಇನ್ನೊಂದು ರೂನ್ ನಿಮ್ಮ ಪಾರ್ಟ್ನರ್ಗೋಸ್ಕರ. ಓಕೆ, ಆ್ಯಂಡ್ ಅನದರ್ ನಿಮ್ಮ ರಿಲೇಷನ್ಶಿಪ್ನ ಫ್ಯೂಚರ್ ಏನು. ಓಕೆ, ಆ್ಯಂಡ್ ರೂನ್ಸ್ ಕಡೆಯಿಂದ ನಿಮಗೆ ಯಾವ ಗೈಡೆನ್ಸ್ ಆರ್ ಅಡ್ವೈಸ್ ಬರುತ್ತೆ. ಓಕೆ, ಫಸ್ಟ್ ಇಲ್ಲಿ ನೋಡಿದಾಗ ಫೇಹು ಬಂದಿರೋದ್ರಿಂದ ಈ ಪರ್ಸನ್ಗೆ ಒಂದು ಸ್ಟೆಬಿಲಿಟಿ ಹಾಗೆ ಮ್ಯೂಚುವಲ್ ಸಪೋರ್ಟ್ ಬೇಕಿದೆ ಅಥವಾ ಬೇಕಿತ್ತು ಈ ಒಂದು ರಿಲೇಷನ್ಶಿಪ್ಪಲ್ಲಿ. ನಿಮ್ಮಿಂದ ಈಗ ಸ್ವಲ್ಪ ದೂರ ಆಗೋದಕ್ಕೆ ಕಾರಣನೂ ಇಲ್ಲೊಂದು ಕಡೆ ಎಮೋಷ್ನಲ್ ಸಪೋರ್ಟ್ ಇಲ್ಲ ಅಂತ ಅನಿಸಿನೋ, ಅದರ್ವೈಸ್ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಆ ಥರ ಇಲ್ಲ ಅಂತ ಅನಿಸಿನೋ ಇಲ್ಲಿ ದೂರ ಆಗಿರ್ಬೋದು. ಬಟ್ ಈ ಒಂದು ಟೈಮಲ್ಲಿ ನೀವು ಇವಾಗ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ ರಿನ್ಯೂವಲ್ ಆಫ್ ಓಲ್ಡ್ ರಿಲೇಷನ್ಶಿಪ್ಸ್. ಅಂದರೆ ಈ ಒಂದು ಸಂಬಂಧ, ಹಳೆಯ ಸಂಬಂಧ ಏನಿತ್ತು ಈಗ ಮತ್ತೆ ಅದು ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಥರ ಹೇಳ್ಬೋದು. ಅದರ್ವೈಸ್ ಇನ್ನೂ ನಿಮ್ಮ ಹಳೆಯ ಸಂಬಂಧ ಏನಿತ್ತು ಅದು ಇನ್ನೂ ಒಂದು ಡೀಪ್ ಆಗಿ ಕನೆಕ್ಟ್ ಆಗುವಂಥದ್ದು, ಈ ಒಂದು ಬಾಂಡನ್ನ ಇನ್ನೂ ಆಳವಾಗಿ ಹತ್ತಿರ ತರುವಂಥ ಟೈಮ್ ಪೀರಿಯಡ್ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ರೂನ್ ನಿಮ್ಗೇನು ಎನ್ಕರೇಜ್ ಮಾಡುತ್ತೆ ಅಂತ ಅಂದರೆ, ಸ್ವಲ್ಪ ಓಪನ್ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ನಿಮ್ಮ ಪಾರ್ಟ್ನರೇ ಇಲ್ಲಿ ನಿಮ್ಮಿಂದ ಏನೋ ಒಂದು ಮುಚ್ಚಿಡ್ತಾ ಇರ್ಬೋದು, ಓಪನ್ ಅಪ್ ಆಗಿ ಮಾತಾಡ್ತಾ ಇಲ್ಲ, ನಿಮ್ಮಿಬ್ಬರು ಮಧ್ಯೆ ಒಂದು ಕಮ್ಯುನಿಕೇಷನ್ ಇಲ್ಲ ಅಂತಲೇ ಹೇಳ್ಬೋದು. ಅವ್ರು ಇನ್ನೂ ಓಪನ್ ಆಗಿ ಮಾತಾಡಬೇಕಾಗತ್ತೆ, ಆವಾಗ ಮಾತ್ರ ನಿಮಗೂ ಅರ್ಥ ಆಗೋಕ್ಕೆ ಸಾಧ್ಯ ಅವ್ರ ಮನಸ್ಸಲ್ಲಿ ಏನಿದೆ ಅಂತ. ಸೊ ಇಲ್ಲಿ ನೀವೂ ಟ್ರೈ ಮಾಡ್ಬೋದು ಕಮ್ಯುನಿಕೇಟ್ ಮಾಡೋದಕ್ಕೆ. ಹಾಗೆ ಇಲ್ಲಿ ನಿಮ್ಮ ಲೈಫ್ ವಿಚಾರಕ್ಕೆ ಬಂದರೆ, ಸದ್ಯಕ್ಕೆ ನಿಮ್ಮ ಹತ್ರ ಏನಿದೆ ಅದಕ್ಕೆ ನೀವು ಗ್ರೇಟ್ಫುಲ್ಲಾಗಿ ಇರಿ, ಇದೊಂದು ಅಡ್ವೈಸ್ ಅಂತಲೇ ಹೇಳ್ಬೋದು ರೂನ್ಸ್ ಕಡೆಯಿಂದ. ಆ್ಯಂಡ್ ಬೇರೆಯವ್ರ ಜೊತೆಗೂ ಆ ಒಂದು ಅಬಂಡೆನ್ಸ್ನ ಶೇರ್ ಮಾಡ್ಕೊಳ್ಳಿ. ಹಾಗೆ ಏವಾಸ್ ಸಹ ಇದೆ. ಸೊ ಇಲ್ಲಿ ಮೇಜರಾಗಿ ಟ್ರಸ್ಟ್ ಅಂತ ಇದೆ ಆ್ಯಂಡ್ ಫಾರ್ವರ್ಡ್ ಎನರ್ಜಿ ಅಂತ ಬರ್ತಾ ಇದೆ. ಈ ಪರ್ಸನ್ ಮೇಲೆ ನೀವು ನಂಬಿಕೆ ಇಡ್ಬೋದು ಆ್ಯಂಡ್ ಅವರು ಥಿಂಕ್ ಮಾಡ್ತಾರೆ ನಿಮ್ಮ ಮೇಲೆ ನಂಬಿಕೆ ಇಡಬೇಕು, ಇನ್ನೂ ಈ ಒಂದು ಸಂಬಂಧನ ಮುಂದೆ ತಗೊಂಡು ಹೋಗಬೇಕು. ಈ ಪರ್ಸನ್ ಸಹ ತುಂಬ ಅನ್ಕೋತಾ ಇದ್ದಾರೆ ನಿಮ್ಮ ಹತ್ರ ಮಾತಾಡಬೇಕು ಆ್ಯಂಡ್
ಈ ಒಂದು ರಿಲೇಷನ್ಶಿಪ್ನ ಇನ್ನೂ ಟ್ರಸ್ಟಿಂದ ಮತ್ತೆ ಬಿಲ್ಡ್ ಮಾಡ್ಕೊಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಆ ಪರ್ಸನ್ಗೆ ಕರೆಂಟ್ಲಿ ನಿಮ್ಮ ಜೊತೆಗೆ ಮುಂದೆ ಜೀವನ ಸಾಗಿಸೋದು ತುಂಬ ಇಷ್ಟ ಇದೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಅಂತ ತೊಗೊಂಡಾಗ ಮಾನಸ್ ಇಲ್ಲಿ ಇರೋದರಿಂದ ನಿಮ್ಮ ಒಂದು ಸೋಷಲ್ ಕನೆಕ್ಷನ್ಸ್ ಏನಿದೆ ಅದ್ರ ಕಡೆಯಿಂದ ನೀವು ಸಪೋರ್ಟ್ ತೊಗೊಳ್ಳಿ. ಈ ಒಂದು ರಿಲೇಷನ್ಶಿಪ್ಗೆ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನಿಮಗೆಲ್ಲ ತುಂಬ ಸಪೋರ್ಟಿವ್ ಆಗಿ ನಿಲ್ತಾರೆ. ಕೆಲವೊಬ್ಬರಿಗೆ ಇದು ಇಲ್ದಲೇ ಇರ್ಬೋದು, ಇದು ಆಪೋಸಿಟ್ ಆಗಿಯೂ ಇರ್ಬೋದು. ಫ್ರೆಂಡ್ಸ್ ಫ್ಯಾಮಿಲಿಯಿಂದ ನಿಮಗೆ ಹರ್ಟ್ ಸಹ ಆಗ್ತಾ ಇರ್ಬೋದು. ಯಾಕೆ ಅಂತಂದರೆ ಇಲ್ಲಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ ಪಾಸಿಟಿವ್ ಆಗಿಯೂ ರೆಸೊನೇಟ್ ಆಗ್ಬೋದು, ನೆಗೆಟಿವ್ ಆಗಿಯೂ ರೆಸೊನೇಟ್ ಆಗ್ಬೋದು. ಓಕೆನಾ? ಸೊ ನಿಮ್ಗೇನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಇಫ್ ಇನ್ ಕೇಸ್ ನೀವು ಪರ್ಸನಲ್ ರೀಡಿಂಗ್ ಬೇಕಾದ್ರೆ ತೊಗೋಬೋದು. ಹಾಗೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರದ್ದೇ ಒಂದು ಮೇಜರ್ ರೋಲ್ ಆಗಿರುತ್ತೆ. ಅದು ಕೆಲವೊಬ್ಬರಿಗೆ ಇಲ್ಲಿ ಅಡ್ಡನೂ ಆಗ್ತಾ ಇರ್ಬೋದು, ಅಥವಾ ಇನ್ನು ಕೆಲವೊಬ್ಬರಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಅನ್ನೋ ಥರನೂ ಆಗ್ತಾ ಇರ್ಬೋದು. ಆ್ಯಂಡ್ ನಿಮ್ಮ ಪಾರ್ಟ್ನರ್ಗಾಗಿ ಆಲ್ಗೀಸ್ ಇಲ್ಲಿ ಇರೋದ್ರಿಂದ ಎಲ್ಲ ಕಡೆಯಿಂದನೂ ಈ ಪರ್ಸನ್ಗೆ ಒಂದು ಪ್ರೊಟೆಕ್ಷನ್ ಅನ್ನೋದಿದೆ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಇನ್ನೂ ಸ್ಟ್ರೆಂತ್ ಕಡೆಗೆ ಗಮನ ಕೊಡಬೇಕಾಗತ್ತೆ. ಅವರ ಇನ್ಸ್ಟಿಂಕ್ಟ್ ಏನು ಹೇಳುತ್ತೆ, ಇಂಟ್ಯೂಷನ್ ಏನು ಹೇಳುತ್ತೆ ಅದ್ರ ಕಡೆಗೆ ಅವರು ಗಮನ ಕೊಡ್ತಾರೆ. ಈ ಪರ್ಸನ್ ಸ್ವಲ್ಪ ಸ್ಪಿರಿಚುವಲ್ ಪರ್ಸನ್ ಇರ್ಬೋದು. ಹಾಗೆ ಇಲ್ಲಿ ನಿಮ್ಮ ಪಾರ್ಟ್ನರ್ ಕೆಲವೊಂದು ಬೌಂಡ್ರೀಸ್ ಹಾಕೋಬೇಕಾಗತ್ತೆ. ಬಿಕಾಸ್ ಯಾರೇ ಕಷ್ಟ ಅಂದ್ರೂ ಅಥವಾ ಬೇರೆ ಯಾರಿಗಾದ್ರೂ ಇವರು ತುಂಬ ಒಂದು ಪ್ರಿಯಾರಿಟೀಸ್ ಕೊಡೋದು, ಮಾತಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ರೆ ಅಲ್ಲಿ ಅವ್ರಿಗೆ ತುಂಬ ಫ್ಯೂಚರಲ್ಲಿ ಹರ್ಟ್ ಆಗ್ಬೋದು. ಸೊ ಕೆಲವೊಂದು ಬೌಂಡ್ರೀಸ್ ಸೆಟ್ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಬರ್ತಾ ಇರೋದು ದಾಗಾಸ್ ಇಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ಪ್ರೀವಿಯಸ್ ಆಗಿ ನಾನು ಹೇಳಿದಾಗೆ ರಿನ್ಯೂವಲ್ ಆಫ್ ರಿಲೇಷನ್ಶಿಪ್, ಈ ಒಂದು ನೋ ಕಾಂಟ್ಯಾಕ್ಟ್ ಅಥವಾ ಬ್ರೇಕಪ್ ಟೈಮ್ ಏನಿತ್ತು ಅದು ಮತ್ತೆ ಇಲ್ಲಿ ರಿಯೂನಿಯನ್ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಡೀಪನಿಂಗ್ ದ ಬಾಂಡ್ ಆರ್ ಸ್ಟ್ರೆಂಥನಿಂಗ್ ದ ಎಕ್ಸಿಸ್ಟಿಂಗ್ ಬಾಂಡ್ ಅಂತ ಹೇಳ್ಬೋದು. ಮುಂಚೆ ಇದ್ದಿದ್ದ ಬಾಂಡ್ ಇನ್ನೂ ಸ್ವಲ್ಪ ಡೀಪ್ ಆಗ್ತಾ ಹೋಗುತ್ತೆ. ಇಫ್ ಇನ್ ಕೇಸ್ ನೀವು ರಿಲೇಷನ್ಶಿಪ್ಪಲ್ಲಿ ಇರೋರೇನೇ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಮಧ್ಯೆ ಇನ್ನೂ ಒಂದು ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಊನ್ಯೋ ಸಹ ಇಲ್ಲಿ ಇದೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಹಾಗೆ ಸೆಲೆಬ್ರೇಷನ್ನ ನೋಡ್ತೀರಾ. ತುಂಬ ಜಾಯ್ ಆ್ಯಂಡ್ ತುಂಬ ಹಾರ್ಮೋನಿಯಸ್ ರಿಲೇಷನ್ಶಿಪ್ ಇಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಒಂದು ಡೀಪ್ ಸೆನ್ಸ್ ಆಫ್ ಹ್ಯಾಪಿನೆಸ್ ನೀವು ನೋಡ್ತೀರಾ. ಆ್ಯಂಡ್ ಈ ಪರ್ಸನ್ ತುಂಬ ರೊಮ್ಯಾಂಟಿಕ್ ಅಂತ ಹೇಳ್ಬೋದು ನೀವು ನಿಮ್ಮ ಪಾರ್ಟ್ನರ್. ಆ್ಯಂಡ್ ಯು ಕ್ಯಾನ್ ಬಿ ಸೆಲೆಬ್ರೇಟ್, ಅಂದರೆ ಯು ವಿಲ್ ಸೆಲೆಬ್ರೇಟ್ ದಿಸ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಹಾಗೆ ನೀವು ಏನಾದರೂ ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತಾ ಇದ್ದರೆ ಅದು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಇರಲಿ. ಬಿಕಾಸ್ ನಿಮ್ಮ ಪಾರ್ಟ್ನರ್ಗೆ ಅನಿಸ್ಬೋದು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ತುಂಬ ಅನ್ರಿಯಲಿಸ್ಟಿಕ್ ಅಂತ. ಸೊ ಅದ್ರ ಕಡೆ ನೀವು ಒಂದು ಸ್ವಲ್ಪ ಗಮನ ಕೊಟ್ಟರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿ ತುಂಬ ಮನಸ್ತಾಪಗಳಿರೋದಿಲ್ಲ. ಹಾಗೆ ನೆಕ್ಸ್ಟ್ ಇರೋದು ಇಲ್ಲಿ ಸ್ವಲ್ಪ ನೀವು ಮನೆಯವ್ರ ಕಡೆಗೆ ಫೋಕಸ್ ಮಾಡಬೇಕಾಗತ್ತೆ. ಬಿಕಾಸ್ ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬ ನೀವು ರೂಡಾಗಿ ಬಿಹೇವ್ ಮಾಡ್ತಾ ಇದ್ದೀರಾ. ಸೊ ಅದನ್ನು ಕಡಿಮೆ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಜನ ಇಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬ ರೂಡಾಗಿ ಬಿಹೇವ್ ಮಾಡ್ತಾಯಿದ್ದೀರಾ, ಅದನ್ನು ಸ್ವಲ್ಪ ಕಡಿಮೆ ಮಾಡಿ. ಸೊ ನಿಮಗೇನಾದರೂ ಜನ್ರೇಷನಲ್ ಟ್ರಾಮಾ ಇದ್ದರೆ ಅದನ್ನು ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಈ ಸಹ ಇರೋದ್ರಿಂದ ಈ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಇನ್ನೂ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗತ್ತೆ. ಸೊ ತುಂಬ ಬೆಟರ್ ಆಗುತ್ತೆ ಈ ಒಂದು ರಿಲೇಷನ್ಶಿಪ್. ಡೋಂಟ್ ವರಿ, ಇಲ್ಲಿ ತುಂಬ ಬ್ರೇಕಪ್ ಏನಾಗೋದಿಲ್ಲ, ರಿಯೂನಿಯನ್ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ನೆಕ್ಸ್ಟ್ ಬರ್ತಿರೋದು ಬಿ ಕಾಷಿಯಸ್ ವಿತ್ ಯುವರ್ ವರ್ಡ್ಸ್. ನೀವೇನು ಮಾತಾಡ್ತೀರಾ ಅದ್ರ ಬಗ್ಗೆ ತುಂಬ ಕಾಷಿಯಸ್ ಆಗಿರಿ ಅಂತ ಹೇಳ್ತೀನಿ. ಸೊ ಇವತ್ತಿನ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇಫ್ ಇನ್ ಕೇಸ್ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು.